ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಶೆ ಅಡುಗೆಗೆ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆಯಿಂದ ಒಂದು ಮುರುಕು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ನಾನು ಯಾವ ಗ್ಲಾಸಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಹಾಕ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಆಗುತ್ತೆ ನೋಡಿ. ಒಂದು ವಿಷಲ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಇದನ್ನು 3 ವಿಷಲ್ ಕೂಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಸ್ಮೂತಾಗಿ ಈ ಥರ ಬೇಯಬೇಕು. ಇದು ಆರೋ ಅಷ್ಟರಲ್ಲಿ ಒಂದು ಪಾತ್ರೆಗೆ 4 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆಗೆ 4 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. 4 ಗ್ಲಾಸು ಹಾಕ್ಕೋಬೋದು, 5 ಗ್ಲಾಸು ಹಾಕ್ಕೋಬೋದು. ನಾನು 4 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ ನೋಡಿ. 4 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕೊಂಡಾದ್ಮೇಲೆ ಉದ್ದಿನ ಬೇಳೆ ಪೂರ್ತಿ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಉದ್ದಿನಬೇಳೆ ಚೆನ್ನಾಗಿ ಬೆಂದಿರುತ್ತೆ, ಪೇಸ್ಟ್ ಆಗುತ್ತೆ ಚೆನ್ನಾಗಿ ನೋಡಿ. ಅದಕ್ಕೆ ಪೇಸ್ಟ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಉದ್ದಿನಬೇಳೆ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗುತ್ತೆ. ನಾನು 3 ರಿಂದ 4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇದಕ್ಕೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನಾದರೂ ಯೂಸ್ ಮಾಡ್ಬೋದು, ಅಜ್ವಾನನಾದರೂ ಯೂಸ್ ಮಾಡ್ಬೋದು. ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಬೋದು. ನಾನು ಜೀರಿಗೆನೇ ಹಾಕ್ಕೊತಾ ಇದ್ದೀನಿ. ಒಂದು 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮಕ್ಕಳೇನಾದರೂ ಇದ್ದರೆ ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದು ತುಂಬ ಖಾರ ಇಷ್ಟಪಡೋರಾದರೆ ಖಾರದ ಪುಡಿ ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಮಾಡ್ಕೋಬೋದು. ಒಂದು 3 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ಮತ್ತು ಹಿಂಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳಾದರೂ ಹಾಕ್ಕೋಬೋದು, ಕಪ್ಪು ಎಳ್ಳಾದರೂ ಹಾಕ್ಕೋಬೋದು. ಕಪ್ಪು ಎಳ್ಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದರೊಳಗಡೆ. ಕಪ್ಪು ಎಳ್ಳಿಲ್ಲ ಅಂತ ನಾನು ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಈ ಥರ ಕೈಯಲ್ಲೇ ಮಿತ್ಕೊತೀನಿ ನಾನು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಉದ್ದಿನ ಬೇಳೆನೇ ಫುಲ್ಲು ಕಲಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸಷ್ಟು ಇಡಿಸುತ್ತೆ ಅಷ್ಟೇ ನೋಡಿ. ಅದಕ್ಕೆ ಸ್ಮೂತಾಗಿ ಕಲಿಸ್ಕೋಬೇಕು. ನಾವು ಚಕ್ಲಿಗೆಲ್ಲ ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೋಬೇಕು. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇಟ್ಟು ರೆಡಿ ಆಯಿತು. ಇವಾಗ ಒತ್ತೋದಕ್ಕೆ ನಾನು ಈ ಚಕ್ಲಿ ಮಣೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು 3 ಹೋಲಿನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಇವಾಗ ಹಿಟ್ಟು ನಾವು ಮಿದ್ದಿಟ್ಟಿದ್ವಲ್ಲ ಇದಕ್ಕೆ ಹಾಕ್ಕೋಬೇಕು. ಈ ಚಕ್ಲಿ ಮಣೆಗೆ ಹಿಟ್ಟನ್ನ ಚೆನ್ನಾಗಿ ಈ ಥರ ಒತ್ತಿ ಫುಲ್ ತುಂಬ್ಕೋಬೇಕು. ಇದನ್ನು ಬೆಣ್ಣೆ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಬೇಗನೂ ಆಗೋಗ್ಬಿಡುತ್ತೆ, ಈಸಿ ಕೂಡ. ಉದ್ದಿನಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ, ಆಮೇಲೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನೋಡಿ. ಚಕ್ಲಿ ಮಣೆಯಲ್ಲಿ ಈ ಥರ ಪ್ಲೇಟ್ ಮೇಲೆ ಒತ್ಕೋಬೋದು. ಪ್ಲೇಟ್ ಮೇಲೆ ಇಲ್ಲ ಅಂತಂದರೆ ಬಟರ್ ಪೇಪರು, ಬಾಳೆ ಎಲೆ ಮತ್ತು ಕವರ್ ಮೇಲಾದರೂ ಒತ್ಕೊಂಡು ಹಾಕೋಬೋದು ನೋಡಿ. ಈ ಥರ ರೌಂಡಿಗೆ ಈ ಥರ ಹಾಕೋಬೇಕು. ಇವಾಗ ಪ್ಲೇಟ್ ಮೇಲಾದರೆ ಈಸಿಯಾಗಿ ಎತ್ಕೋಬೋದು. 2 ಪ್ಲೇಟ್ ಇಟ್ಕೊಂಬಿಟ್ರೆ ಒಂದೊಂದಕ್ಕೂ ಈ ಥರ ಹಾಕ್ಕೊಂಡು ಎತ್ತಿ ಆರಾಮಾಗಿ ಹಾಕ್ಬೋದು ನೋಡಿ. ಈ ಥರ ಎಣ್ಣೆ ಕಾಯ್ದಿದೆ, ಒಂದೊಂದೇನೆ ಈ ಥರ ಎತ್ತಿ ಹಾಕ್ಕೊತಾ ಇದ್ದೀನಿ. ಇದು ಬೇಯೋದಕ್ಕೆ ಸುಮಾರು ಒಂದು ನಿಮಿಷ ಹಿಡಿಯುತ್ತೆ ಅಷ್ಟೇ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡೆ ನೋಡಿ. ಅದಕ್ಕೆ ಬಂದರೆ ಸಾಕು, ಬೇಗನೆ ಆಗೋಗ್ಬಿಡುತ್ತೆ. ತುಂಬ ಎಣ್ಣೆನೂ ಏನು ಹೀರ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಅದೇ ಥರನೇ ಪ್ಲೇಟ್ ಮೇಲೆ ನೋಡಿ ಹಾಕ್ಕೊಂಡಿದ್ದೀನಿ. ಪ್ಲೇಟ್ ಮೇಲಿಂದ ಈಸಿಯಾಗಿ ಕೈಯಲ್ಲಿ ಎತ್ಕೋಬೋದು ನೋಡಿ. ಈ ಥರ ಹಾಕ್ಕೊಂಡು ಇದೇ ಥರನೇ ಒಂದು ಸತಿನೇ 2 ಬಿಟ್ಕೋಬೋದು ನಾವು. ಮತ್ತು ಇನ್ನೊಂದು ಅದಕ್ಕೆ ಬಾಣಲಿಗೆ ಇನ್ನೊಂದು ಹಾಕ್ಕೊತಾ ಇದ್ದೀನಿ ನೋಡಿ ಸೈಡಲ್ಲಿ. ಎಣ್ಣೆಗೆ ಬಿಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಿಡಬೇಕು, ಅಂತಂದರೆ ಸ್ವಲ್ಪ ದೊಡ್ಡ ಇರುತ್ತಲ್ಲ ಅದರಿಂದ ನೋಡಿ. ಇನ್ನೊಂದು ಇದೇ ಥರ ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಯಾವಾಗಲೂ ಚಕ್ಲಿ, ಕೋಡ್ಬಳೆ ಇದನ್ನೇ ಮಾಡಿ ಬೇಜಾರಾಗಿದ್ದರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಊಟದ ಜೊತೆ ಹಂಚ್ಕೊಂಡು ತಿನ್ಬೋದು ನೋಡಿ. ಇಷ್ಟು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಅದೇ ಥರನೇ ಹಾಕ್ಕೊತಾ ಇದ್ದೀನಿ. 2 ಪ್ಲೇಟ್ ಇಟ್ಕೊಂಡ್ರೆ ಒತ್ತಿ ಹಾಕೋಬೋದು ಆರಾಮಾಗಿ, ಬೇಗನೆ ಆಗೋಗ್ಬಿಡುತ್ತೆ. ಹಿಂದೆನೇ ನಾವು ಸ್ವಲ್ಪ ಎಣ್ಣೆಗೆ ಒಂದು 30 ಸೆಕೆಂಡ್ಸ್ ಬಿಡಬೇಕು. ಅವಾಗ ಸ್ವಲ್ಪ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಒಂದು ಕಿತ್ತೋಗಲಿಲ್ಲ, ತುಂಬಾ ಚೆನ್ನಾಗಿ ಬಂತು, ತುಂಬ ಕ್ರಿಸ್ಪಿಯಾಗೂ ಬಂತು. ಮನೇಲಂತೂ ಈ ಥರ ಮಾಡ್ಕೊಂಡು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಒಂದು ಕಿತ್ತೋಗಿಲ್ಲ, ತುಂಬಾ ಚೆನ್ನಾಗಿ ಬಂತು ಎಲ್ಲದೂ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಕರ್ಕೊಂಡ್ರೆ ಆಯಿತು ಮೇಲ್ಗಡೆ ಹಾಕೊಳ್ಳೋದಕ್ಕೆ ನೋಡಿ. ಒಂದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಒಂದೇ ಸರಿ ಈ ಥರ ಕಟ್ ಆಗುತ್ತೆ.
ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.